ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕೆಇಎ ವೆಬ್ಸೈಟ್ ಮೂಲಕ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಮತ್ತೊಂದು ಹೊಸದಾಗಿ ಒಂದು ಪ್ರಕಟಣೆ ಹೊರಡಿಸಲಾಗಿದೆ. ಅದೇನಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಈಗಾಗಲೇ ಫ್ರೆಂಡ್ಸ್ 6 ಆಗಸ್ಟ್ 2026 ಒಂದು ಪ್ರಕಟಣೆ ಹೊರಡಿಸಲಾಗಿದೆ. ಅದೇನಂತ ಅಂದ್ರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 10/7/2026 ಅಧಿಸೂಚನೆ ಹೊರಡಿಸಿದೆ. ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿ ಸದರಿ ಹುದ್ದೆಗಳಿಗೆ ದಿನಾಂಕ 30/7/2026 ಅರ್ಜಿಯನ್ನು ಸಲ್ಲಿಕೆ ದಿನಾಂಕ 31/7/2026 ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿತ್ತು. ಮತ್ತೆ ಮುಂದುವರೆದು ಏನ್ ಮಾಡಿದಾರೆ ಅಂತಂದ್ರೆ 29/7/2026 ಕೊನೆಯ ದಿನಾಂಕವಾಗಿತ್ತು. ಆದ್ರೆ ಮತ್ತೊಂದು ಸಾರಿ ಮತ್ತೆ ಪೋಸ್ಟ್ಪೋನ್ ಮಾಡಿ 7 ಆಗಸ್ಟ್ 2026 ಕೊನೆಯ ದಿನಾಂಕ ವಿಸ್ತರಿಸಿ ಅರ್ಜಿಯನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಆದ್ರೆ ಮತ್ತೇನ್ ಮಾಡಿದ್ದಾರೆ, ಮತ್ತೊಮ್ಮೆ ಏನ್ ಮಾಡಿದ್ದಾರೆ, ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ದಿನಾಂಕವನ್ನು ಈ ಕೆಳಗಿನಂತೆ ವಿಸ್ತರಿಸಲಾಗಿದೆಯಾ. ಅದು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಆಗಸ್ಟ್ 2026 ಕೊನೆಯ ದಿನಾಂಕವಾಗಿರುತ್ತೆ. ಅದೇ ರೀತಿಯಾಗಿ ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 21 ಆಗಸ್ಟ್ 2026 ಕೊನೆಯ ದಿನಾಂಕವಾಗಿರುತ್ತೆ. ಸೊ ಫ್ರೆಂಡ್ಸ್, ಮತ್ತೆ 10/7/2026 ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಬರೀ ಪೋಸ್ಟ್ಪೋನ್ ಮಾಡುವಂತ ಒಂದು ಆಪ್ಷನ್ ಅಲ್ಲಿ ನಿಮ್ಗೊಂದು ಡೇಟ್ ಅನ್ನು ಕೊಡಲಾಗಿರುತ್ತೆ. ಸೊ ಯಾರ್ಯಾರು ಇನ್ನವರೆಗೂ ವಿಲೇಜ್ ಅಕೌಂಟೆಂಟ್ ಅರ್ಜಿಗೋಸ್ಕರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಾಯ್ತಾ ಇದ್ರೆ ಪ್ರತಿಯೊಬ್ಬರ ಒಂದು ವಿಲೇಜ್ ಅಕೌಂಟೆಂಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿ 20 ಆಗಸ್ಟ್ 2026 ಕೊನೆಯ ದಿನಾಂಕವಾಗಿರುತ್ತೆ. ಸೊ ಫ್ರೆಂಡ್ಸ್, ಯಾರ್ಯಾರು ಇನ್ನವರೆಗೂ ಅರ್ಜಿ ಸಲ್ಲಿಸಲು ಸರ್ವ ತೊಂದರೆಯಿಂದ ಬಳಲ್ತಾ ಇದ್ದಾರ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲ ನಿಮ್ಮ ವಿದ್ಯಾರ್ಥಿ ಬಳಗಕ್ಕೆ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಬಿಟ್ಟಾಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.